Hello students, come back to the class of 10th standard for poetry section. That is A Grandma Climbs a Tree, which is written by a famous poet, Ruskin Bond. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ಪದ್ಯಭಾಗದ ರಸ್ಕಿನ್ ಬಾಂಡ್ ಅವರು ಬರೆದಿರುವಂತಹ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಅನ್ನುವಂತಹ ಪದ್ಯವನ್ನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ತಮಗೆ ಕಾಣಿಸ್ಕೊಡ್ತಾ ಇದೆ ಒಂದು ದೊಡ್ಡದಾಗಿರುವಂತಹ ಮರ. ಎ ಬಿಗ್ ಟ್ರೀ ಇಸ್ ದೇರ್ ಆ್ಯಂಡ್ ಹಿಯರ್ ವಿ ಆರ್ ಅಬ್ಸರ್ವಿಂಗ್ ದ ಪಿಕ್ಚರ್ ಆಫ್ ದ ಗ್ರ್ಯಾಂಡ್ಮಾ ಹಿಯರ್. Before going for the poetry section, let us come back to some of the hints which is given before the poem. You might have noticed some childish habits and desires in your grandmother. Examples are given. Can you think of some more? Make a list of them. A. Playing with marbles. B. Flying with kites. C. Riding a bike. And so on. Now, here is a poem, as the very little suggests, about a grown-up woman continuing childish habits and desires. Yes, students, ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲಿಗೆ ಕೊಟ್ಟಿರುವಂಥ ಅಂಶವೇನೆಂದರೆ, ನೀವು ಕೂಡ ಈ ರೀತಿಯಾಗಿ ನೋಡಿರಬಹುದು. You might have noticed that some childish habits, ಅಂದರೆ ಮಕ್ಕಳ ಸ್ವಭಾವವನ್ನು, ಹಿರಿಯರಲ್ಲಿ ಮತ್ತು ಕೆಲವೊಂದು ಆಸೆ ಆಕಾಂಕ್ಷೆಗಳನ್ನು ವಯಸ್ಸಾದರೂ ಕೂಡ ಆಫ್ಟರ್ ಗ್ರೋಯಿಂಗ್ ಅಪ್, ಆಫ್ಟರ್ ಕಮಿಂಗ್ ಟು ಸರ್ಟನ್ ಸ್ಟೇಜ್, ವೃದ್ಧಾಪ್ಯಕ್ಕೆ ತಲುಪಿದರೂ ಕೂಡ, ಇಫ್ ದೇ ಆರ್ ಇನ್ ದ ಓಲ್ಡ್ ಸ್ಟೇಜ್ ಆಲ್ಸೋ, ದೇ ಕಂಟಿನ್ಯೂ ದ ಹ್ಯಾಬಿಟ್, ದೇ ಕಂಟಿನ್ಯೂ ದ ಡಿಸೈರ್ಸ್ ಜಸ್ಟ್ ಲೈಕ್ ಚೈಲ್ಡ್, ಆ್ಯಂಡ್ ದೋಸ್ ಆರ್ ನೋನ್ ಆಸ್ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್. ನೀವು ನೋಡಿರ್ಬೋದು ಕೆಲವೊಂದು ಅಜ್ಜಂದಿರನ್ನು ನೀವು ನೋಡಿರ್ಬೋದು. ಏನು ಮಾಡ್ತಾರೆ ಮಕ್ಕಳು? ಗೋಲಿ ಆಡುವಂಥ, ಮಾರ್ಬಲ್ಸ್ ಅಂದರೆ ಗೋಲಿ ಆಡುವಂಥ ಸಂದರ್ಭದಲ್ಲಿ ಮಕ್ಕಳ ಜೊತೆಯಲ್ಲಿ ಗೋಲಿ ಆಡಲಿಕ್ಕೆ ಬರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಫ್ಲೈಯಿಂಗ್ ಕೈಟ್ಸ್, ಗಾಳಿಪಟವನ್ನು ಹಾರಿಸುವಂಥ ಸಂದರ್ಭದಲ್ಲಿ ಅವರು ಕೂಡ ಬಂದು ನಿಂತ್ಕೊಂಡು ಪಟವನ್ನು ಹಾರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ರೈಡಿಂಗ್ ಎ ಬೈಕನ್ನು, ಗಾಡಿಗಳನ್ನು ಚಲಾಯಿಸುವುದನ್ನು ತಮಗೂ ಕೂಡ ಬರುತ್ತೆ ಎಂಬುದನ್ನು ಬಹಳ ಯುಕ್ತಿಯಿಂದ ನಡೆಸೋದನ್ನು ನಾವು ನೋಡ್ತಾ ಇರ್ತೀವಿ. ಈ ರೀತಿಯಾಗಿ ನಮ್ಮ ಮುಂದುಗಡೆ ಸುಮಾರು ಎಕ್ಸಾಂಪಲ್ಸ್ಗಳಿದ್ದಾವೆ. ನಮ್ಮ ಮನೆಯಲ್ಲಿ ಅಜ್ಜಂದಿರು ಇದ್ದರೆ ನಮಗೆ ಈ ವಿಷಯ ಬಹಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ವಿ ಕಮ್ ಟು ನೋ ವೆರಿ ಈಸಿಲಿ ಹೌ ದ ಗ್ರ್ಯಾಂಡ್ ಮದರ್ ಆರ್ ಗ್ರ್ಯಾಂಡ್ ಫಾದರ್, age-old people by the side of our house, if some aged people are living, how they mingle with the students and how they enjoy their life. So some are there who are eating chocolates also and teasing the children. ಏನು ಮಾಡ್ತಾ ಇದ್ದಾರೆ? ಚಾಕ್ಲೇಟ್ಸ್ಗಳನ್ನು ಮಕ್ಕಳ ಕೈಯಲ್ಲಿಂದ ಕಸ್ಕೊಂಡು ತಿಂದು ಒಂದು ತರಹ ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸುವಂಥದ್ದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿಯೇ ನಮಗೆ ಇಲ್ಲಿ ಒಂದು ಪದ್ಯ ಇದೆ. ಈ ಪದ್ಯದಲ್ಲಿ ಏನಾಗುತ್ತೆ ಅಂದರೆ, ಹಿಯರ್ ಈಸ್ ಎ ಪೋಯಮ್ ಆ್ಯಸ್ ಅ ವೆರಿ ಟೈಟಲ್ ಸಜೆಸ್ಟ್. ಈ ಪದ್ಯದ ಒಂದು ಇದೇ ತೋರಿಸಿಕೊಡುವ ಹಾಗೆ, ಸಜೆಸ್ಟನ್ನು ಮಾಡುವ ಹಾಗೆ, ಅಬೌಟ್ ಎ ಗ್ರೋನ್ ಅಪ್ ವುಮನ್ ಕಂಟಿನ್ಯೂಯಿಂಗ್ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್. ಒಂದು ಮುಗ್ಧ ಮಗುವಿನ ಹಾಗೆ ಮಗುವಿನ ಸ್ವಭಾವವನ್ನು ತನ್ನ ಜೀವನದಲ್ಲಿ ಒಂದು ಹವ್ಯಾಸದ ರೀತಿಯಲ್ಲಿ ಇಟ್ಕೊಂಡು ತನ್ನ ಜೀವನವನ್ನು ಮುಂದೆ ಸಾಗ್ತಾ ಇದ್ದಾಳೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ರಸ್ಕಿನ್ ಬಾಂಡ್ ಅಂಥೇಳಿ. ಹಾಗಾದರೆ ರಸ್ಕಿನ್ ಬಾಂಡ್ ಯಾರು, ಅವರು ಎಲ್ಲಿ ಹುಟ್ಟಿದ್ರು ಎಂಬುದಕ್ಕೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಇದ್ದಾವೆ, ನೀವು ಇದನ್ನು ತಿಳ್ಕೊಳ್ಬೋದು. ರಸ್ಕಿನ್ ಬಾಂಡ್ ವಾಸ್ ಬಾರ್ನ್ ಇನ್ ಕಸೌಲಿ ಇನ್ 1934. ರಸ್ಕಿನ್ ಬಾಂಡ್ ನೌ ಲಿವ್ಸ್ ಇನ್ Missouri. He wrote his first novel, The Room on the Roof, when he was 17 and has written more than 30 books for children. Grandma Climbs a Tree shows Bond's great ability to enjoy unusual events and actions. In his autobiography, Scenes from a Writer's Life, Bond talks about his
Calcutta Granny as a strange person who sat alone in the evenings playing Patience, a card game. ಇವರು ಹುಟ್ಟಿರುವಂಥದ್ದು 1934ರಲ್ಲಿ. ಇವರು ಮೊದಲು ರಚನೆ ಮಾಡಿರುವಂತಹ ನಾವೆಲಿನ ಹೆಸರು ದ ರೂಮ್ ಆನ್ ದ ರೂಫ್. ರೂಫ್ ಅಂದರೆ ಮನೆಯ ಮೇಲ್ಛಾವಣಿ. ದ ರೂಮ್ ಆನ್ ದ ರೂಫ್ ಅಂಥೇಳಿ ತಮ್ಮ ವೆನ್ ಹಿ ವಾಸ್ ಅಟ್ ದ ಏಜ್ ಆಫ್ 17, ತಮ್ಮ ಕೇವಲ 17 ವರ್ಷದ ವಯಸ್ಸಿನಲ್ಲಿ ಆ ನಾವೆಲಿನ ರಚನೆಯನ್ನು ಮಾಡಿದರು. ಮತ್ತು ಇವರಿಗೆ ಮಕ್ಕಳು ಅಂದರೆ ಪಂಚಪ್ರಾಣ. ಹಿ ಲವ್ ದ ಚಿಲ್ಡ್ರನ್ ವೆರಿ ಮಚ್ ಆ್ಯಂಡ್ ಬಿಕಾಸ್ ಆಫ್ ದಿಸ್ ರೀಸನ್ ಹಿ ಹ್ಯಾಡ್ ರಿಟನ್ ಮೋರ್ ದ್ಯಾನ್ 30 ಬುಕ್ಸ್ ಫಾರ್ ಚಿಲ್ಡ್ರನ್. ಕಾರಣ ಅವರು ಮಕ್ಕಳಿಗೋಸ್ಕರ 30ಕ್ಕಿಂತ ಹೆಚ್ಚು ಪುಸ್ತಕಗಳ ರಚನೆಯನ್ನು ಮಾಡಿದ್ದಾರೆ. ಇಲ್ಲಿ ಬರೆದಿರುವಂತಹ ತಮಗೆ ಇವಾಗ ಸಿಲೆಬಸ್ಸಿಗೆ ಇರುವಂತಹ ಪದ್ಯ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಸ್. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ರಸ್ಕಿನ್ ಬಾಂಡ್ ಅವರು ತಮ್ಮ ಅಬಿಲಿಟಿಯನ್ನು ತೋರಿಸ್ಕೊಟ್ಟಿದ್ದಾರೆ, ಜೊತೆಯಲ್ಲಿ ತಮ್ಮ ಒಂದು ಈವೆಂಟ್ಸ್ಗಳನ್ನು ಆ್ಯಕ್ಷನ್ಸ್ಗಳನ್ನು ರೂಪದಲ್ಲಿ ತಂದು ಯಾವ ರೀತಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಎಂಬುದು ಗೊತ್ತಾಗುತ್ತೆ. ಮತ್ತು ಅವರು ತಮ್ಮದೇ ಆಗಿರುವಂಥ ಒಂದು ಆಟೋಬಯೋಗ್ರಫಿಯನ್ನು ರಚನೆ ಮಾಡಿ ಸೀನ್ಸ್ ಫ್ರಮ್ ಎ ರೈಟರ್ಸ್ ಲೈಫ್ ಬಾಂಡ್ ಟಾಕ್ಸ್ ಅಬೌಟ್ ಇಸ್ ಸೊ ಅಲ್ಲಿ ಕೂಡ ಅವರು ಒಬ್ಬ ಗ್ರ್ಯಾನಿಯ ಬಗ್ಗೆ ಅಂದರೆ ಒಬ್ಬ ವೃದ್ಧೆಯ ಬಗ್ಗೆ ಅವರೆಷ್ಟು ಕ್ಯೂರಿಯಾಸಿಟಿಲಿಂದ ಕಾರ್ಡ್ಸ್ ಗೇಮ್ಸ್ಗಳನ್ನು ಆಡ್ತಾಯಿದ್ರು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾರೆ. Yes, dear children, before going for the explanation of the poem, totally in this poem there are totally 6 stanzas are there. I mean there are totally 36 lines in the poem. So before going for the explanation of the poem, I will go through how many 18 lines of the poem. Just come on, observe those in your textbook. My grandmother was a genius. You would like to know why? Because she could climb trees, spreading or high. She would be up their branches in a thrice. And mind you, when last she climbed a tree, she was 62. Ever since childhood, she would had this gift for being happier in a tree than in a lift. And although as years went by, she would be told that climbing trees should stop when one grew old, and that growing old should be gone about gracefully, she would laugh and say, "Well, I will grow disgracefully. I can do it better." And we had to agree. For in all the garden there wasn't a tree she had been up at one time or another, having learned to climb from a loving brother when she was 6. But it was feared by all that one day she would have a terrible fall. The outcome was different. While we were in the town, she climbed a tree and could not come down. Yes, these are the 18 lines of the poem where Ruskin Bond very neatly explains about a granny, that's about a grandma. ಇಲ್ಲಿ ಈ ಒಂದು 16 ಸಾಲುಗಳಲ್ಲಿ ಕವಿಯಾಗಿರುವಂತಹ ರಸ್ಕಿನ್ ಬಾಂಡ್ ಬಹಳ ಚೆನ್ನಾಗಿ ಒಬ್ಬ ಗ್ರ್ಯಾಂಡ್ ಮದರ್ನಲ್ಲಿ ಇದ್ದಂತಹ ಒಂದು ಕೌಶಲ್ಯವನ್ನು ಬಹಳ ನೀಟಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಅವರಲ್ಲಿರುವಂಥ ಆಸೆಯನ್ನು ಕೂಡ ಎತ್ತಿ ತೋರಿಸ್ತಾ ಇದ್ದಾರೆ. ನಾನೀಗಾಗಲೇ ನಿಮಗೆ ಹೇಳಿದ್ದೇನೆ, ಗ್ರ್ಯಾಂಡ್ ಮದರ್ಸ್ ಬಹಳ ವಯಸ್ಸಾದ ನಂತರ ಕ್ರೇಜಿಯಾಗಿರುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಮಕ್ಕಳ ಜೊತೆಯಲ್ಲಿ ದೇ ಮಿಂಗಲ್ ಅಪ್ ವಿತ್ ದ ಸ್ಟೂಡೆಂಟ್ಸ್, ವಿತ್ ದ ಚಿಲ್ಡ್ರನ್, ಆ್ಯಂಡ್ ದೇ ಎಂಜಾಯ್ ದೇರ್ ಓನ್ ಲೈಫ್. ಕೆಲವೊಂದು ಸಲ ಬಾಯಲ್ಲಿ ಹಲ್ಲು ಕೂಡ ಬಿದ್ದೋಗ್ಬಿಟ್ಟಿರ್ತವೆ. ಬಟ್ಟು ಗಟ್ಟಿಯಾಗಿರೋಂಥ ವಸ್ತುಗಳನ್ನು ಪುಡಿ ಮಾಡಿ ತೋರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಸೊ ದೇ ಎಂಜಾಯ್ ವೆರಿ ಮಚ್ ವಿತ್ ದ ಎಸ್ಪೆಷಲಿ ವಿತ್ ದ ಚಿಲ್ಡ್ರನ್. ದೇ ಎಂಜಾಯ್ ಅ ಲಾಟ್ ವಿತ್ ದ ಚಿಲ್ಡ್ರನ್ ಬಿಕಾಸ್ they go into the
memories. They go back into the memories. They go back to the memories and they enjoy. They want to enjoy their life. They live off other things which disturb their mind, and they mingle with the students. Because they mingle with the students, they seems as if the heroes. Here also we shall come to know about a grandma who was very genius. ಜೀನಿಯಸ್ ಅಂತ ಹೇಳಿದ್ರೆ ಬಹಳ ಪ್ರತಿಭಾನ್ವಿತೆಯಾಗಿ ಇರುವಂತಹ ಒಬ್ಬ ಗ್ರ್ಯಾಂಡ್ಮಾನ, ಅಜ್ಜಿಯನ್ನು ನಾವಿಲ್ಲಿ ಕಾಣಿಸ್ಕೊಡ್ತಾ ಇದ್ದೀವಿ. ಎಷ್ಟು ಜೀನಿಯಸ್ ಆಗಿದ್ದಾರೆ ಅಂತ ಹೇಳಿಬಿಟ್ರೆ ನಾವು ಜೀನಿಯಸ್ ಅಂತ ಯಾವುದಕ್ಕೆ ಹೇಳ್ತೀವಿ? ಆಲ್ರೆಡಿ ಇನ್ ದ ಚಾಪ್ಟರ್ ಎ ಹೀರೋ ದೇರ್ ಆಲ್ಸೋ ವಿ ಅಬ್ಸರ್ವ್ ದ್ಯಾಟ್ a boy was sleeping by the side of the granny, and that granny, she was telling very moral stories for the child Swami. ಈಗಾಗಲೇ ನಾವು ಮೊದಲನೆಯ ಪಾಠ ಹೀರೋನಲ್ಲಿ ಕೂಡ ಕೇಳಿಸ್ಕೊಂಡಿದ್ದೀವಿ. ಅಲ್ಲಿ ಕೂಡ ಒಬ್ಬ ಅಜ್ಜಿ ಬರ್ತಾ ಇದ್ದಾಳೆ. ಅವಳೇನು ಮಾಡ್ತಾ ಇದ್ದಾಳೆ ಅಂದರೆ ಮೊಮ್ಮಗ ಆಗಿರುವಂತಹ ಸ್ವಾಮಿಗೆ ಬಹಳ ನೀಟಾಗಿ ನೀತಿಬದ್ಧವಾಗಿರುವಂಥ ಮಾರಲ್ ಸ್ಟೋರೀಸ್ಗಳನ್ನು ಹೇಳುವಂಥದ್ದು, ಮತ್ತು ಪಕ್ಕದಲ್ಲಿ ಆ ಮಗುವನ್ನು ಮಲಗಿಸ್ಕೊಂಡು ತನ್ನ ಪ್ರೀತಿಯನ್ನು ಕೊಡ್ತಾ ಇರುವಂಥದ್ದನ್ನು ನಾವು ನೋಡಿದ್ವಿ. ಇಲ್ಲಿ ಅಂದರೆ ಗ್ರ್ಯಾಂಡ್ ಮದರ್ಸ್ಗಳು ಎಷ್ಟು ಜೀನಿಯಸ್ ಆಗಿರ್ತಾರೆ ಎಂಬುದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಕಥೆಗಳನ್ನು ಹೇಳೋದ್ರಲ್ಲಿ ಆಗಿರ್ಬೋದು, ಸ್ಪೆಷಲ್ ಫುಡ್ ಪ್ರಿಪ್ರೇಷನ್ಸ್ಗಳನ್ನು ಮಾಡೋದರಲ್ಲಿ ಆಗಿರ್ಬೋದು, ಬಹಳ ನೀಟಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸ್ತಾ ಇರ್ತಾರೆ. ಐ ಮೀನ್ ಟು ಸೇ ದ್ಯಾಟ್, ಹೇಳೋದರ ಅರ್ಥ ಇಷ್ಟೇ, ಅವರಲ್ಲಿ ಪ್ರತಿಭಾನ್ವಿತೆ ಎಂಬುದು ಅಡಗಿರುತ್ತೆ. ಇಲ್ಲಿ ರಸ್ಕಿನ್ ಬಾಂಡ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮೈ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್. ನನ್ನ ಅಜ್ಜಿ ಹೆಂಗಿದ್ಲು ಅಂದರೆ ಜೀನಿಯಸ್ ಆಗಿದ್ಲು. ಜೀನಿಯಸ್ ಅಂದರೆ ಪ್ರತಿಭಾನ್ವಿತೆ. ಯು ವುಡ್ ಲೈಕ್ ಟು ನೋ ವಾಯ್? ನಿಮಗೆ ಕ್ಯೂರಿಯಾಸಿಟಿನಾ, ಆಸಕ್ತಿನಾ, ಯಾಕೆ ಪ್ರತಿಭಾನ್ವಿತೆ ಇದ್ಲು ಅಂತ ಹೇಳ್ತಾ ಇದ್ದೀನಿ ಅಂತೇಳಿ ತಿಳ್ಕೊಳ್ಬೇಕು ಅನ್ನೋಂಥ ಆಸೆನಾ? ಹಾಗಾದರೆ ಕೇಳಿಸ್ಕೊಳ್ಳಿ. ಬಿಕಾಸ್ ಕಾರಣ ಇಷ್ಟೇ, ಶಿ ಕುಡ್ ಕ್ಲೈಮ್ ಟ್ರೀಸ್. ನೋಡಿ ಅವಳು ಹೇಗಿದ್ಲು ಅಂದರೆ, ಅವಳಲ್ಲಿರುವಂತಹ ಪ್ರತಿಭೆ ಏನು ಅಂದರೆ, ವಾಟ್ ಈಸ್ ದ ಜೀನಿಯಸ್ ದಟ್ ಶಿ ಹ್ಯಾಡ್ ಇನ್ ಹರ್ ಲೈಫ್ ಇಸ್ ದ್ಯಾಟ್ ಶಿ ಕುಡ್ ಕ್ಲೈಮ್ ಟ್ರೀಸ್. ನೋಡಿ ಗಿಡಗಳನ್ನು ಹತ್ತಾ ಇದ್ಲಂತೆ. ಸ್ಪ್ರೆಡಿಂಗ್ ಆರ್ ಹೈ, ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಥ್ರೈಸ್. ಆ್ಯಂಡ್ ಮೈಂಡ್ ಯು, ವೆನ್ ಲಾಸ್ಟ್ ಶಿ ಕ್ಲೈಮ್ಡ್ ಎ ಟ್ರೀ ಶಿ ವಾಸ್ 62. ನೋಡಿ ಅವಳು ಹೇಗಿದ್ಲು ಗೊತ್ತಾ? ನನ್ನ ಅಜ್ಜಿ ಇಷ್ಟು ಪ್ರತಿಭಾನ್ವಿತೆ ಇದ್ಲು ಅಂದರೆ, ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ಗಿಡವನ್ನು ಹತ್ತು ಬಿಡ್ತಾ ಇದ್ಲು. ವಿತ್ತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ಗಳಲ್ಲಿ ಗಿಡವನ್ನು ಹತ್ತಿ ಏರಿ ಮೇಲೆ ಕುತ್ಕೊಂಡ್ಬಿಡ್ತಾ ಇದ್ಲು. ನಿಮಗೆ ಗೊತ್ತಾ, ಕೊನೆಯ ಸಲ ಅವಳು ಹತ್ತಿರೋಂಥ ಸಂದರ್ಭ, ಅವಳ ವಯಸ್ಸು ಎಷ್ಟಿತ್ತು ಗೊತ್ತಾ? ಶಿವ 62. 62ಗೆ ಉಲ್ಟಾ ಮಾಡಿ 26 ಆಗುತ್ತೆ. 26ನಲ್ಲಿ ನಮಗೆ ಗಿಡ ಹತ್ತಕ್ಕೆ ಬರೋಲ್ಲ ಇವತ್ತಿನ ಜನ್ರೇಷನ್ನಲ್ಲಿ, ಹೌದಾ? 62 ಇಯರ್ಸ್ನಲ್ಲಿ ಮರವನ್ನು ಹತ್ತಾ ಇದ್ದಾಳೆ ಅಜ್ಜಿ. ರಸ್ಕಿನ್ ಬಾಂಡ್ ಹೇಳ್ತಾ ಇದ್ದಾನೆ 62 ಅಂತ ಹೇಳಿದೆ. 62, 26 ಉಲ್ಟಾ ಮಾಡಿದರೆ 26ನಲ್ಲಿ ನಮ್ಮ ಯುವಕ ಯುವತಿಯರಿಗೆ ಹತ್ತಕ್ಕೆ ಬರಲ್ಲ, ಕಲ್ಲ ಮೇಲೆ ಹತ್ತಿ ನಿಂತ್ಕೊಳ್ಳೋಕೆ ಬರಲ್ಲ, ಹೌದಾ? ಸಿ ದಿಸ್ ಗ್ರ್ಯಾಂಡ್ಮಾ, ಇವಳು ಎಷ್ಟು ಜೀನಿಯಸ್ ಆಗಿದ್ಲು ಅಂದರೆ, ತನ್ನ 62ನೆಯ ವಯಸ್ಸಿನಲ್ಲಿ ಅಟ್ ದ ಏಜ್ ಆಫ್ 62 ಶಿ ಕ್ಲೈಮ್ಡ್ ಎ ಟ್ರೀ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಅವಳ ಜೀವನದಲ್ಲಿ ಅವಳಿಗೆ ಸಂತೋಷ ಸಿಗ್ತಾ ಇರೋದು ಯಾವಾಗ ಗೊತ್ತಾ? ಗಿಡವನ್ನು ಹತ್ತುವಾಗಲೇ ಅವಳಿಗೆ ಆ ಒಂದು ತೃಪ್ತಿ, ಸ್ಯಾಟಿಸ್ಫಿಕೇಷನ್, happiness the grandma was getting when she was climbing a tree. And though as years went by, she would be told that climbing tree should stop when one grew old. ನೋಡಿ ಸಮಾಜ ಹೇಗಂದರೆ, ಒಳ್ಳೆಯದನ್ನು ಕೂಡ ಸಹಿಸ್ಕೊಳ್ಳಲ್ಲ, ಕೆಟ್ಟದ್ದನ್ನು ಕೂಡ ಸಹಿಸ್ಕೊಳ್ಳಲ್ಲ. ಇದೇ ಸಮಾಜ, ಹೌದಾ? ಯಾರಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ
ಅವ್ರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳೋದು. ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕೂಡ ತಡ್ಕೊಳಕ್ಕಾಗಲ್ಲ. ಹೀಗೆ ಸಮಾಜ ನೋಡಿ. ಎಸ್ಪೆಷಲಿ ನಾವು ಮರಗಳನ್ನು ಗಿಡಗಳನ್ನು ಹತ್ತೋದನ್ನು ಯಾರಿಗೆ ನೋಡ್ತೀವಿ? ಮಕ್ಕಳನ್ನು ನಾವು ನೋಡ್ತೀವಿ. ಕ್ರೇಜಿಯಾಗಿರುವಂಥ ಮಕ್ಕಳು, ತುಂಟಾಗಿರುವಂಥ ಮಕ್ಕಳು, ಎಸ್ಪೆಷಲಿ ದ ಚಿಲ್ಡ್ರನ್ ವಿಲ್ ಬಿ ಕ್ಲೈಂಗ್ ದ ಟ್ರೀಸ್. ವಿ ಹ್ಯಾವ್ ಅಬ್ಸರ್ವ್ಡ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅಜ್ಜಿ ವಯಸ್ಸಾಗಿದೆ ಆದರೂ ಗಿಡ ಹತ್ತಾ ಇದ್ದಾಳಲ್ಲ. ಹೀಗೆ ವರ್ಷಗಳು ಉರುಳಿದ ನಂತರ ಶುಡ್ ಬಿ ಟೋಲ್ಡ್, ಸಮಾಜದಲ್ಲಿ ವಾಸ ಮಾಡ್ತಾ ಇರುವಂತಹ ಬೇರೆ ಜೀವಿಗಳು, ಬೇರೆ ಜನರು ಹೇಳ್ತಾ ಇದ್ದಾರೆ ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೀವ್ ಓಲ್ಡ್. ವಯಸ್ಸಾದ ಮೇಲೆ ಈ ರೀತಿಯಾಗಿ ಗಿಡಗಳನ್ನು ಹತ್ತೋದು, ಮರಗಳನ್ನು ಹತ್ತೋದು ನಿಲ್ಲಿಸಬೇಕು. ಯಾಕೆ ನಿಲ್ಲಿಸಬೇಕು ನೋಡಿ? ಅದಕ್ಕೆ ಕಾರಣ ಏನಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಯಾಕಂದರೆ ಒಂದು ಹಂತಕ್ಕೆ ಬಂದ ಮೇಲೆ, ವಯಸ್ಸಾದ ಮೇಲೆ ಗೌರವಯುತವಾಗಿ, ಗ್ರೇಸ್ಫುಲಿ ಅಂದರೆ ಗೌರವಾನ್ವಿತವಾಗಿ ಜೀವನವನ್ನು ನಡೆಸಬೇಕು. ನೀನು ಈ ತರಹ ಗಿಡ ಹಿಡ್ಕೊಂಡು ಹತ್ತಿಯಲ್ಲ, ಇದು ನಿನಗೆ ಶೋಭೆಯನ್ನು ತರಲ್ಲ. ಇಟ್ ಡಸ್ ನಾಟ್ ಬ್ರಿಂಗ್ ಗ್ರೇಸ್ ಫಾರ್ ಯು. ಇದು ನಿನಗೆ ಶೋಭೆಯನ್ನು ತರಲ್ಲ ಅಂಥೇಳಿ ಬೇರೆ ಜನರು ಹೇಳ್ತಾ ಇದ್ದಾರೆ. ಕೆಲವೊಂದು ಜನ ಇದ್ದಿದ್ರೆ ಹೌದೇನಪ್ಪ ಗೌರವ ಸಿಗಲ್ಲಂತೆ ಬಿಡು ಅಂಥೇಳಿ ಬಿಟ್ಟುಬಿಡ್ತಾರೆ. ಸಮಾಜ ಹೀಗೆ, ಗಿಡ ಹತ್ತೋದ್ರಲ್ಲಿ ಗೌರವ ಸಿಗಲ್ಲ ಅಂತ ಹೇಳುವಂಥವ್ರು ಕೆಲವೊಂದು ಸಂದರ್ಭದಲ್ಲಿ ಎಂತೆಂಥೋ ಚಟುವಟಿಕೆಗಳಲ್ಲಿದ್ದರೂ ಕೂಡ ಅದನ್ನು ತಮ್ಮ ಕಡೆ ಗಮನವನ್ನು ಹರಿಸ್ಕೊಳ್ಳಲ್ಲ. ನೋಡಿ, ಈ ಜ್ಞಾನಿಯನ್ನು ಹೇಳ್ತಾ ಇದ್ದಾರೆ ಏನಂತ. ಆ್ಯಂಡ್ ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ವಯಸ್ಸಾದ ಮೇಲೆ ನಾವು ಗೌರವಾನ್ವಿತವಾಗಿ ಜೀವನವನ್ನು ಮಾಡಬೇಕು. ಜನ ನಮಗೆ ಗೌರವವನ್ನು ಕೊಡಬೇಕು ಅಂದರೆ, ನಿನಗೆ ಜನ ಗೌರವವನ್ನು ಕೊಡಬೇಕು ಅಂದರೆ ನೀನು ಈ ಥರ ಗಿಡಗಳನ್ನು ಹತ್ತಬಾರ್ದು ನೀನು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಜ್ಜಿ ಏನಂತ ಹೇಳ್ತಾ ಇದ್ದಾಳೆ ಗೊತ್ತಾ? ಶುಡ್ ಲಾಫ್ ಆ್ಯಂಡ್ ಸೇ ವೆಲ್ ಐ ವಿಲ್ ಗೋ ಡಿಸ್ಗ್ರೇಸ್ಫುಲಿ. ನಗ್ತಾ ಇದ್ದಾಳೆ ಅವಳು. ಅಯ್ಯೋ, ನಗು ಬರ್ತಾ ಇದೆ. ಗೌರವ ಸಿಗೋಲ್ಲ ಅಂತ ಹೇಳಿದರೆ ಅಜ್ಜಿಗೆ ನಗು ಬರ್ತಾ ಇದೆ. ನಕ್ಕೆ ಹೇಳ್ತಾ ಇದ್ದಾಳೆ, ಆಯ್ತು ಬಿಡು, ವೆಲ್ ಆಯ್ತು ಬಿಡಿ, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನನಗೆ ಯಾರೂ ಗೌರವ ಕೊಡೋದು ಬೇಡ, ನಾನು ಅಗೌರವವಾಗಿಯೇ ಜೀವನವನ್ನು ಮುಂದೆ ಬರೆಸ್ತೇನೆ. ಯಾಕೆ ಗೊತ್ತಾ? ಐ ಕ್ಯಾನ್ ಡೂ ಇಟ್ ಬೆಟರ್. ಯಾಕಂದರೆ ಆ ಕೌಶಲ್ಯ, ಆ ಪ್ರತಿಭೆ ನನ್ನಲ್ಲಿದೆ. ಬೇರೆಯವ್ರಿಗೆ ಮಾಡಿ ತೋರಿಸಿ ಅಂತೇಳಿ ಅದು ಬರಲ್ಲ ಅಷ್ಟು ಸುಲಭವಾಗಿ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ ಫಾರ್ ಇನ್ ಆಲ್ ದ ಗಾರ್ಡನ್ ದೆರ್ ವಾಸಂಟ್ ಎ ಟ್ರೀ. ನೋಡಿ, ಅಜ್ಜಿ ಏನಂತ ಹೇಳ್ತಾ ಇದ್ದಾಳೆ ನೋಡು, ನಾನು ಬಹಳ ಡಿಸ್ಗ್ರೇಸ್ಫುಲ್ಲಾಗಿಯೇ ಜೀವನವನ್ನು ನಡೆಸ್ಕೊಂಡು ಹೋಗ್ತೇನೆ. ನನಗೆ ಯಾರು ಗೌರವ ಕೊಡಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ನಾನು ಹಾಗೆ ನನ್ನ ಜೀವನವನ್ನು ಮುಂದೆ ಒರೆಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಒಂದು ಸಲ ಏನಾಯಿತು, ಶಿ ಹ್ಯಾಡ್ ಬೀನ್ ಅಪ್ ಎಟ್ ಒನ್ ಟೈಮ್ ಆರ್ ಅನದರ್. ಹೀಗೋ ಹಾಗೆ ಒಂದು ಸಲ 2 ಸಲ ಅವಳು ಗಿಡವನ್ನು ಹತ್ತಾ ಇದ್ಲು. ಹೇಗೆ ಕಲ್ತ್ಲು ಅವಳು? ಈ ಪ್ರತಿಭೆ ಅವಳಲ್ಲಿ ಯಾವ ರೀತಿಯಾಗಿ ಇಟ್ಕೊಳ್ತು ಅಂದರೆ, ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಅವಳು 6 ವರ್ಷದವಳಿರುವಂಥ ಸಂದರ್ಭದಲ್ಲಿ ಲವಿಂಗ್ ಬ್ರದರ್, ಅಣ್ಣ ಆದಂಥವನು ಅವಳಿಗೆ ಕಲಿಸ್ಕೊಟ್ಟಿರ್ತಾನೆ. ನಿಮ್ಮ ಅಣ್ಣಂದಿರು, ತಮ್ಮಂದಿರು, ಅಕ್ಕಂದಿರು, ತಂಗಿಯರು ಕೆಲವೊಂದು ಸಲ ನಿಮ್ಗೆ ಹೇಳ್ಕೊಡ್ತಿರ್ತಾರೆ, ಹೌದಾ, ಯಾವುದಾದ್ರೂ ವಿಷಯಗಳನ್ನು. ಅದೇ ರೀತಿಯಾಗಿ ಈ ಗ್ರ್ಯಾಂಡ್ ಮಾನ ಅಣ್ಣ ಇವಳು 6 ವರ್ಷದವಳಿರುವಾಗ ಹೇಳ್ಕೊಟ್ಟಿರ್ತಾನೆ ಗಿಡವನ್ನು ಹೇಗೆ ಹತ್ತಬೇಕು ಅಂಥೇಳಿ. ಅಂದಿನಿಂದ 6 ವರ್ಷದಲ್ಲಿ ಹೇಳ್ಕೊಟ್ಟಿದ್ದಾರೆ. 62 ವರ್ಷದಲ್ಲಿ ಗಿಡವನ್ನು ಹತ್ತಾ ಇದ್ದಾಳೆ ಅಜ್ಜಿ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ನೋಡಿ, ಇವಾಗೇ 6 ವರ್ಷದಲ್ಲಿ ಕಲ್ತಿದ್ದಾಳೆ, 62 ವರ್ಷ ಆದ್ರೂ ಬಿಟ್ಕೊಡ್ತಾ ಇಲ್ಲ. ಒಂದಿನ ನೋಡಪ್ಪ ಈ ಅಜ್ಜಿ ಭಯಾನಕ, ಟೆರಿಬಲ್ ಫಾಲ್ ಅಂದರೆ ಭಯಾನಕವಾಗಿ ಬಿದ್ದುಬಿಡ್ತಾಳೆ. ಶುಡ್ ಫಾಲ್ ಡೌನ್ ಆನ್ ದ ಅರ್ತ್ ಅಂತೇಳಿ ಜನ ಊಹೆಯನ್ನು ಮಾಡಿರ್ತಾರೆ. ದ ಔಟ್ಕಮ್ ವಾಸ್ ಡಿಫ್ರೆಂಟ್ ವೆಲ್ ವಿ ವೇರ್ ಇನ್ ಟೌನ್. ಒಂದು ಸಲ ಏನಾಗುತ್ತೆ ಅಂದರೆ, ಎಲ್ಲರೂ ಕೂಡಿ ಮನೆಯವರು ಹೊರಗಡೆ ಹೋಗಿದ್ದಾರೆ. ಮನೆಯಿಂದ ಹೊರಗಡೆ ಹೋದಾಗ ಏನಾಗುತ್ತೆ, ಆ ಅಜ್ಜಿಗೆ ಒಂಥರ ಮೋಜು, ಇಂಟ್ರೆಸ್ಟ್ ಗಿಡ ಹತ್ತಬೇಕಂದ್ರೆ. ಯಾರು ಮನೆಯಲ್ಲಿರಲ್ಲ. ಶಿ ಕ್ಲೈಂಬ್ಡ್ ಎ ಟ್ರೀ. ಗಿಡ ಹತ್ತಿಬಿಡ್ತಾಳೆ. ಹತ್ತದೇನು 62 ವರ್ಷದಲ್ಲಿ. ಹತ್ತ ನಂತರ ಏನಾಗುತ್ತೆ, ವೆನ್ ಶಿ ಕ್ಲೈಂಬ್ಡ್ ದ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಹತ್ತದೇನು ಹತ್ತಿಬಿಡ್ತಾಳೆ. ಪಾಪ ಬಡಪಾಯಿ, ಕೆಳಗಡೆ ಕೆಳಗಡೆ ಇಳಿದು ಬರಲಿಕ್ಕೆ ಆಗಲ್ಲ. ಓಕೆ ಗಾಯ್ಸ್, ಲೆಟ್ ಅಸ್ ಕಂಟಿನ್ಯೂ ದ ಪೋಯಮ್.
in the next class. Okay.